ಹಾರೋಡ್ ಗಂಗೆ. ನಾವೀಗ ಪ್ರಯಾಗರಾಜದಲ್ಲಿ ತ್ರಿವೇಣಿ ಸಂಗಮದ ಹತ್ರ ಇದ್ದೇವೆ. ಎಲ್ಲ ವ್ಯವಸ್ಥೆಗಳು ಸರಿಯಾಗಿದೆ, ಯಾವುದೇ ರೀತಿಯ ತೊಂದರೆ ಆಗ್ತಾ ಇಲ್ಲ. ಬರೋವರಿಗೂ ಹೋಗುವವರಿಗೂ ಎಲ್ಲ ನಾವು ಯೋಗಿಯವರಿಗೆ ಧನ್ಯವಾದ ಹೇಳಬೇಕು. ಯಾಕೆ ಹೇಳಿದರೆ ಎಲ್ಲ ರೀತಿಯಲ್ಲಿ ಯಾವುದೇ ರೀತಿಯ ತೊಂದರೆ ಆಗದಾಗೆ ನೋಡ್ಕೊಳ್ತಾ ಇದ್ದಾರೆ. ಏನೋ ಒಂದು ಸಣ್ಣ ಘಟನೆ ಆಗಿರ್ಬೋದು, ಅದಕ್ಕಾಗಿ ಯಾರು ಭಯಪಡಬೇಕಿರಲಿಲ್ಲ. ಎಲ್ಲಿ ದೂರ ಇದ್ದವರು ಕೂಡ ಬರ್ಬೋದು. ಯಾವುದೇ ರೀತಿಯ ಸ್ನಾನಕ್ಕೆ ಹೋಗಲಿಕ್ಕೆ ತೊಂದರೆ ಅದು ಯಾವುದೇ ರೀತಿ ಇಲ್ಲ. ನಾವೀಗ ತ್ರಿವೇಣಿ ಸಂಗಮದ ಬೋಟಲ್ಲೇ ಇದ್ದೇವೆ. ಅದು ಕೂಡ ಮನುಷ್ಯ ಚಾಲಿತ ಬೋಟ್, ಇದೇನು ಇದಲ್ಲ, ಮೆಷಿನ್ನಲ್ಲಿ ನಡೆಯುವಂಥ ಬೋಟಲ್ಲ, ಮೋಟರ್ ಚಾಲಿತ ಬೋಟಲ್ಲ. ಆ ಬೋಟಲ್ಲಿ ಇದ್ದೇವೆ. ಹೀಗೆ ಹಿಂದೆ ನೋಡಿದರೆ ಹಿಂದೆ ಕೂಡ ಸೆಕ್ಯೂರಿಟಿ ಎಲ್ಲ ಇಟ್ಟಿದ್ದಾರೆ ತುಂಬ ರೀತಿಯಲ್ಲಿ. ಜನರು ಕೂಡ ಆರಾಮಾಗಿ ಬರ್ತಾ ಇದ್ದಾರೆ. ಹಾಗಾಗಿ ನಮ್ಮ ಪರೂರಿನವರು ಬರ್ಬೋದು ಇಲ್ಲಿಗೆ. ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ, ಯಾವುದಕ್ಕಾಗಿ ಹೆದರಬೇಕಿಲ್ಲ ಅವರು. ಈಗ ನಮ್ಮ ಬೋಟಲ್ಲಿ ಕೂಡ ತುಂಬ ಜನ ಇದ್ದಾರೆ ನೋಡಿ ನೀವು. ಮುಂಬೈಯವರಿದ್ದಾರೆ, ಉಡುಪಿಯವರಿದ್ದಾರೆ, ಮಂಗಳೂರು, ಮಣಿಪಾಲ ಎಲ್ಲ ಕಡೆಯವರಿದ್ದಾರೆ ಇಲ್ಲಿ. ಇಷ್ಟೇಳಿ ನಮ್ಮ ಸಣ್ಣ ಒಂದು ಇಂಟರ್ವ್ಯೂವನ್ನು ನಾವು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ನ್ಯೂಸ್ ಕಾರ್ಕಳಕ್ಕೆ ನಾವು ಧನ್ಯವಾದವನ್ನು ಹೇಳ್ತಾ ಇದ್ದೇವೆ.